ಇದು ನನ್ನ ಸೆಟಪ್ ಇದೆ. ಮಸ್ತ್ ಕಟಕ್ ರೊಟ್ಟಿ ಐತಿ, ಬ್ಯಾಳಿ ಸಾರು ಐತಿ, ಹಾಲು ಬಿಸಿ ಆಗತ್ತೆ. 90 ಹಲೋ ಯೂಟ್ಯೂಬ್ ನೋಡಿದಿರಿ, ಎಲ್ಲ ಮಜಾ ಆಗದೆ ಅಂತ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಈ ಒಂದು ಸ್ಪೆಷಲ್ ಬೈಕ್ ಐತಿ, ಅದಕ್ಕೆ ಮೈಲೇಜ್ ಕಿಂಗು ಅಂತಾರು, ರಫ್ ಆ್ಯಂಡ್ ಟಫ್ ಗಾಡಿನೂ ಅಂತಾರು. ಹೊಲ್ದಾಗ ಹೆಂಗೆ ಬೇಕಾದಂಗೆ ಹೊಡೀರಿ, ಹೈವೇ ಮ್ಯಾಗು ಹೆಂಗೆ ಬೇಕಾದಂಗೆ ಹೊಡೀರಿ. ಆದರೆ ಸ್ವಲ್ಪ ಲಾಂಗಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಈಗ ನಾ ಟ್ರೈ ಮಾಡತ್ತೇನೆ, ಅದ್ರ ಸೌಂಡ್ ಚೆಕ್ಕು ಆಗ್ತೈತಿ. ಹೊಸದೊಂದು ಮೈಕ್ ಸೆಟಪ್ ತಂದೇನೆ, ಅದು ಹೆಲ್ಮೆಟ್ ಕ್ಯಾಮ್ರಾಕ್ಕೆ ಅದು ಚೆಕ್ ಆಗ್ತೈತಿ. ಮತ್ತು ಹೋಗೋಕ್ಕೆ ನಾನು ಮೊದಲು ಫಸ್ಟ್ ರೆಡಿ ಆಗಿಬಿಡೋಣ. ಜಾಕ ಅದು ಏನು ಮಾಡಿದೆ, ಈಗ ಎದ್ದು ನಾಷ್ಟ ಅದು ಮಾಡಿದ್ದೀನಿ. ಈಗ ಫಸ್ಟ್ ಶವರ್, ಬಾತ್ರೂಮ್ ನೀರು ಬರೋದೈತಿ. ಶವರಿಂದ ಬರ ಮಸ್ತ್ ಬಿಸಿನೀರು ಮಾಡೋದು, ಥಂಡಿ ಅಂತೂ ಐತಿಲ್ಲ. ತವಡ ಜಲ್ದಿ ತಯಾರಾಗಿ ಇಲ್ಲಿಂದ ಹೋಗ್ಬಿಡೋಣ. ಸ್ಟಾರ್ಟ್ ಆಗ್ಯಾವು. ಒಂದು 220 ವ್ಯಾಟ್ ಐತಾರೆ ಕಾಯಿಲ್. ಒಂದು 10 ಮಿನಿಟ್ಸ್ ಸಾಕು, ಫುಲ್ ಬಿಸಿ ಆಗ್ತಾವೆ. ಜಲ್ದಿ ರೆಡಿಯಾಗಿ ಒಂದು ಸ್ವಲ್ಪ ಟ್ರಿಮ್ ಶೇವ್ ಅದು ಮಾಡ್ಕೊಂಡು, ಕರೆಕ್ಟ್ ಶೇಪ್ ಅದು ಮಾಡ್ಕೊಂಡು ಇಲ್ಲಿಂದ ರೋಡ್ ಮ್ಯಾಕ್ ಸಿಗೋಣ ಡೈರೆಕ್ಟ್. ಚಾರ್ಜ್ ಬೇಕು. ಯಾವತ್ತು ನಂಗೆ ಫುಲ್ ಟೈಮ್ ಪಾಸ್ ಆಗ್ತೈತಿ. ಹಂಗೆ ಇದನ್ನು ಪ್ಲಗ್ ಇನ್ ಮಾಡಿಬಿಡೋಣ ಅಂತ. ಟ್ರಿಮ್ಮರ್ ಚಾರ್ಜ್ ಆಗತೈತಿ. ರೂಮ್ ಅಂತೂ ಕ್ಲೀನ್ ಮಾಡತ್ತೇನೆ, ಈಗ ಆಲ್ಮೋಸ್ಟ್ ಆಗತೈತಿ. ಎಲ್ಲ ಮಾಡಿದ್ದೀನಿ. ಒಂದು ಸ್ವಲ್ಪ ಕ್ಯಾಮ್ರಾ ಸಲುವಾಗಿ ಇದು ಮಾಡತ್ತೇನೆ. ಇದೆಲ್ಲ ಫುಲ್ ಮೆಸಿ ಐತಿ, ಇಲ್ಲಿ ಬೇಡ. ಇದು ನಂದು ಸಿಸ್ಟಮ್ ಪ್ಲಸ್ ಕಂಪ್ಯೂಟರ್ ಪ್ಲಸ್ TV. ಆಮೇಲೆ ಇದು ನನ್ನ ಕಿಚನ. ಇದೊಂದು ಫುಲ್ ಪಾಡ ಇಲ್ಲೆಲ್ಲ ಗುಡ್ಡ ಇನ್ನೂ ಮ್ಯಾಗ ಹೋದ್ರೆ ಇನ್ನೂ ಮಸ್ತ್ ಅಂತೈತಿ. ಮೇನ್ ಇದು ಕ್ಯಾಮ್ರಾ ಐತಿ, ಆ್ಯಕ್ಷನ್ ಕ್ಯಾಮ್ರಾ. ಇದನ್ನ ಸ್ವಲ್ಪ ಚಾರ್ಜ್ ಅದು ಹಾಕಿ ಮೇನ್ ಐತಿ. ಇದನ್ನ ಚಾರ್ಜ್ ಹಾಕಲಿಲ್ಲ ಅಂದ್ರೆ ಇವತ್ತಿನ ವಿಡಿಯೋ ಆಗಂಗಿಲ್ಲ. ಚಾರ್ಜ್ ಆಗತೈತಿ, ಲೈಟ್ ಹತ್ತೈತಿ. ಅದೈತಿ ಅದ್ರ ಮ್ಯಾಗ ಬೇರೆ ಒಂದು ಮ್ಯಾಗ ಸ್ವಲ್ಪ ಚಾಟ್ ಮಸಾಲ. ಅಲ್ಟಿಮೇಟ್ ಟೇಸ್ಟ್. ಹಿಂಗಾಗಿ ಪಟ್ಟಂತ ಜಾಕ ಅದು ಮಾಡಿ ಬಂದಾನೆ. ಈಗ ಫ್ರೆಶ್ ಆಗ್ಯಾನ. ಈಗ ಒಂದು ಸ್ವಲ್ಪ ಊಟ ಅದು ಮಾಡೋಣ. ಈಗ ಊಟಕ್ಕೆ ಮಸ್ತ್ ಕಟಕ್ ರೊಟ್ಟಿ ಐತಿ, ಬ್ಯಾಳಿ ಸಾರು ಐತಿ, ಹಾಲು ಬಿಸಿ ಆಗತ್ತೈತಿ. ನಟ್ಟಿಂದ ರೆಡಿ ಆಗೋಣ, ಡೈರೆಕ್ಟ್ ರೋಡ್ ಮೇಲೆ ಹೋಗ್ಬಿಡೋಣ ಅಂತಿದ್ದೀನಿ. ನನಗೂ ನೆಲಕ್ಕೆ ಇಷ್ಟೊಂಟ ಭಾಳ ಥಂಡಿ ಅನ್ನತ್ತಿದ್ನಿ. ಡೈರೆಕ್ಟ್ ಒಮ್ಮೆ ಬಿಸಿಲು ಬಂದು ನಂಗೆ ಹಾಲತ್ ಬಿಗಡಾಯಿಸೈತಿ. ಅಂದ್ರೆ ಫುಲ್ ಫಸ್ಟಿನ ಬೆವ್ರು ಆಗಿಬಿಟ್ಟೈತಿ. ಇನ್ನೊಂದು ಸಲ ಫ್ರೆಶ್ ಆಗಿ ಊಟ ಮಾಡಿ ಹೋಗ್ಬಿಡೋಣ. ಇಲ್ಲಿ ಇದ್ರೊಳಗೆ ಕಟಕ್ ರೊಟ್ಟಿ ಮತ್ತು ಬ್ಯಾಳಿ ಸಾರು, ಆಮೇಲೆ ತುಪ್ಪ ಐತಿ, ಆಮೇಲೆ ಸ್ವಲ್ಪ ಹಾಲು ಐತಿ. ಇದನ್ನ ಮುಗಿಸಿ ಪಟ ತಿಂದು ರೆಡಿ ಆಗಿಬಿಡೋಣ. ಲಾಸ್ಟ್ ಒಂದು ಹಾಲು ಐತಿ. ಮಸ್ತ್ ಊಟ ಅಂತೂ ಆತೀಗ. ಈಗ ಹೊರಗೆ ಹೋಗ್ಬೋದು. ಈಗ ಹೆಲ್ಮೆಟ್ ಕ್ಯಾಮ್ರಾ ಫಿಕ್ಸ್ ಮಾಡಿ ಇಲ್ಲಿಂದ ಹೋಗ್ಬಿಡೋಣ ಅಂತ. ಸದ್ಯಕ್ಕೆ ಮೈಕ್ ಕನೆಕ್ಷನ್ ಕೊಡೋಣ. ನೋಡೋಣ ಇವತ್ತಿಂದ ಸೌಂಡ್ ಎಷ್ಟು ಆಗ್ತೈತಿ. ಮೈಕ್ ಅಡಾಪ್ಟರ್ ಕುಂತಿದ್ದೀನಿ, ಒಳಗೆಲ್ಲ ಮೈಕ್ ಸೆಟಪ್ ಮಾಡಿದ್ದೀನಿ. ಒಂದ್ಸಲ ಯಾವಾಗಲೇ ಮತ್ತೊಂದು ಯಾವುದಾದ್ರು ವಿಡಿಯೋ ಮಾಡಿಲ್ಲ ತೋರಿಸ್ತಾನಂತ. ಈಗ ಸದ್ಯಕ್ಕೆ ಏನು ಬೇಡ, ಈ ಸ್ಟಾರ್ಟರ್ನ ಈಗೆಲ್ಲ ತೋರಿಸಿರ ಮಂದಿ ನಗ್ತೈತಿ. ನೋಡೋಣ, ಈಗ ಹೋಗ್ಬಿಡೋಣ ಅಂತ. ಇಲ್ಲಿಂದ ರೆಡಿ ಆಗೀನಿ. ಈಗ ಹೆಂಗಾದ್ರೂ ಹೆಲ್ಮೆಟ್ ತೊಗೊಂಡೀನಿ, ಎಲ್ಲ ಬಂದ್ ಮಾಡಿ ಹೋಗ್ಬಿಡೋದು. ಕ್ಯಾಮ್ರಾನ ಬಿಟ್ಟು ಹೊಂಟೇನಿ. ಇವತ್ತಿನ ಸ್ಪೆಷಲ್ ಬೈಕ್ ಇದೆ. ಮುಂದೆ ಹೋಗಿದ್ರದ್ದು ಕ್ಲಿಯರ್ ವಿಡಿಯೋ ಮಾಡೋಣ ಅಂತ. ಇಲ್ಲಿಂದ ಫಸ್ಟ್ ಹೋಗ್ಬಿಡೋಣ ಹೊರಗೆ. ಮನೆ ಬಾಜುಕ ಒಂದು ಹೈವೇ ಐತಿ, ಅಲ್ಲಿ ಹೋಗೋದೈತಿ, ಟ್ರೈ ಮಾಡೋದೈತಿ ಹೆಂಗೆ ಆಗ್ತೈತೆ ಅಂತೇಳಿ. ಅಷ್ಟು ಇಲ್ಲಿಂದ ಅಲ್ಲಿ ಹೋದೆ
ಹೈವೇ ಟಚ್ ಅದು ನನ್ನ ಮನೆ ಇಲ್ಲೇ ಜಸ್ಟ್ ನಾರ್ಮಲ್ ಇದು ನನ್ನ ಬೈಕ್ ಕೆಪಬಿಲಿಟಿ ಚೆಕ್ ಮಾಡತ್ತೀನಿ ಲಾಂಗ್ ರೈಡಿಗೆ ಹೋಗ್ಬೋದೋ ಇಲ್ಲೋ ಅಂತೇಳಿ ಹಂಗೆ ಆಡಿಯೋನು ಟೆಸ್ಟ್ ಆಗ್ತೈತಿ ಎಲ್ಲ ಟೆಸ್ಟಿಂಗ್ ಎಕ್ಸ್ಪ್ರೆಸ್ ವೇ ಐತಿ ಇಲ್ಲಿ ಬೆಂಗಳೂರಿಂದ ಸ್ಟ್ರೈಟ್ ಚೆನ್ನೈ ಆಲ್ಮೋಸ್ಟ್ ನೀವು ಒಂದು ಎರಡೂವರೆ ತಾಸ್ನಾಗಂತೂ ಚೆನ್ನೈಗೆ ಮುಟ್ಬೋದು ಹಂಗೆ ಇಷ್ಟ ಪ್ಯೂರ್ ಐತಿ ರೋಡ್ ಅಷ್ಟು ಮಸ್ತ್ ಐತಿ ಇದು ಸ್ಪೆಷಲ್ ಗಾಡಿ ನಾ ಹೇಳತ್ತೀನಿಲ್ಲ ನಿಮಗೆ ಒಂದು ಗಾಡಿ ಸ್ಪೆಷಲ್ದಾಗ ಹೋಗೋದೈತೆ ಅಂತೇಳಿ ಕೆಪಬಿಲಿಟಿ ಚೆಕ್ ಮಾಡ್ತೇನೆ ಅಂತೇಳಿ ಇದು ಅದು ಗಾಡಿ ವೈಬ್ರೇಷನ್ ಐತಿ ಗಾಡಿ ಸ್ವಲ್ಪ 50-60 ಮಟ ನೋಡು ಇನ್ನು ಎಷ್ಟು ಮಟ ಜಾಗ್ತೈತಿ ನಂದು ಅರೌಂಡ್ ಒಂದು 60 km/h ಹೋದ್ರೂ ಏನು ಪ್ರಾಬ್ಲಮ್ ಏನಿಲ್ಲ ಈ 50 ಹೊಂಟೈತಿ 50 ಮ್ಯಾಗ ಒಂದು ಸ್ವಲ್ಪ ವೈಬ್ರೇಷನ್ ಕಾಣತೈತಿ ನಂಗೆ ಈಗ ಹೈವೇದಾಗ ಬಂದು ಚೆಕ್ ಮಾಡತ್ತೀನಿ ವಿಡಿಯೋ ಹೆಂಗೆ ಬರತೈತೆ ಅಂತೇಳಿ ನೋಡೋಣಂತ ಈಗ ಆಡಿಯೋ ಕ್ಲಿಯರ್ ಬಂದಿದ್ರೆ ಇದೆಲ್ಲ ಇದು ನನ್ನ ಸೆಟಪ್ ಇದೆ ಹಿಂಗೆ ಇರ್ತೈತಿ ಗಾಡಿ ಮ್ಯಾಗ ಇದು ಹೈವೇ ಇರ್ತೈತಿಲ್ಲ ಇದೆಲ್ಲ ಫುಲ್ ಹೈವೇ ಐತಿ ಇದು ನನ್ನ ಸೆಟಪ್ ಐತಿ ಹಿಂಗೆ ಮಾಡಿಟ್ಟಿದ್ದೇನೆ ಈಗ ಆಡಿಯೋ ನಿಮ್ಗೆ ಕ್ಲಿಯರ್ ಬರತೈತೆ ಅಂತ ಅನ್ಕೊಂಡೇನಿ ಇದನ್ನ ಗಾಡಿ ಹೇಳತ್ತಿಂದ ಇದೇ ಗಾಡಿ ಅದ ಈಗ ಸ್ವಲ್ಪ ಗಾಡಿ ಒಂದ್ಸಲ ನೋಡ್ಕೊಂಬಿಡ್ರಿ ಇದು 20 ವರ್ಷ ಆಗೈತಿ ಗಾಡಿಗೆ 21 ವರ್ಷ ಐತಿ ಗಾಡಿಗೆ ಈಗ ನಂದು ನೆಕ್ಸ್ಟ್ ರೈಡಿಗೆ ಸಾಥ್ ಕೊಡ್ತೈತೆ ಅಂತ ಅನ್ಕೊಂಡೇನಿ ಎಲ್ಲ ದೊಡ್ಡ ಗಾಡಿ ಮ್ಯಾಗ ಅದು ಮಾಡ್ಬೋದು ಈ ಸಣ್ಣ ಗಾಡಿ ಮ್ಯಾಗ ಮಾಡಿ ನೋಡತ್ತೇನೆ ಹೆಂಗೆ ಆಗ್ತೈತೆ ಅಂತೇಳಿ ನಿಮಗೆಲ್ಲ ವ್ಯೂ ನೋಡ್ಬೋದು ವ್ಯೂ ಮಸ್ತ್ ಐತಿ ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಹೇಳಕ್ಕೆ ಎಡಿಟಿಂಗ್ ಹಚ್ಚೋದ ನಂಗೆ ಏನೂ ಗೊತ್ತಿದ್ದಿರಲಿಲ್ಲ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಎಡಿಟಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿದ್ದಿರಲಿಲ್ಲ ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ ಶಾಶ್ವತ್ ನನ್ನ ದೋಸ್ತ ಅವೆಲ್ಲ ನಂಗೆ ಎಡಿಟಿಂಗ್ ಅದು ಕಲಿಸ್ಕೊಟ್ಟಿದ್ದಾನು ಅವ ಇದಂದ್ರೆ ನನಗೇನು ಇದ್ರ ಬಗ್ಗೆ ಐಡಿಯಾನೇ ಇದ್ದಿರಲಿಲ್ಲ ಜಸ್ಟ್ ಒಂದು ಇದನ್ನಷ್ಟೇ ಮಾಡ್ತಿದ್ನೆ ವಿಡಿಯೋ ಮಾಡ್ಬೇಕಂತೇಳಿ ಮಾಡತ್ತಿದ್ನಿ ಅಷ್ಟೇ ಆದರೆ ಎಡಿಟಿಂಗದು ನಂಗೆ ಏನೂ ತಲೆ ಒಳಗೆ ಇದ್ದಿರಲಿಲ್ಲ ಅವ ಮಾಡಿ ಕೊಟ್ಟಾನು ಪಿಕಪ್ ಅದು ಏನು ಅಡ್ಡಿ ಇಲ್ಲ ಇದ್ರೊಳಗೆ ಪಿಕಪ್ ಅದು ಮಸ್ತ್ ಐತಿ ನಿಮಗೆ ಅಂತರಂಗೆ ತೋರಿಸಿಲ್ಲ ಇದ್ರ ಹಿಂದಿನ ವಿಡಿಯೋ ಆದ್ರೂ ಅಲ್ಲಿ ಆ ಗುಡ್ಡದ ಒಳಗೆ ಐತದ ಅಲ್ಲಿ ಹೋಗಿದ್ದು ಟ್ರೆಕ್ಕಿಂಗ್ ಅದು ಇದು ವಿಡಿಯೋ ಅಲ್ಲಿ ಆ ವಿಡಿಯೋದಾಗ ನೋಡ್ರಿ ಲಾಸ್ಟ್ 2 ಆಡಿಯೋ ಕಂಪೇರ್ ಮಾಡಿರ ಇದ್ರೊಳಗೆ ಒಂದು ಸ್ವಲ್ಪ ನಂಗೆ ಆಲ್ಮೋಸ್ಟ್ ಚೇಂಜಸ್ ಬರ್ಬೋದು ನಿಮ್ಗೆ ಹೆಂಗೆ ಆಗ್ತೈತೆ ಅದನ್ನು ನೀವು ಕಮೆಂಟ್ ಮಾಡಿ ಹೇಳ್ರಿ ನಂಗೆ ನಂದೊಂದು ಇನ್ಸ್ಟಾಗ್ರಾಮ್ ಚಾನಲ್ಲು ಐತಿ ಇನ್ಸ್ಟಾಗ್ರಾಮ್ ಪೇಜು ಒಂದು ಐತಿ ನಂದು ಅದ್ರೊಳಗೆ ಹೋಗಿ ನೀವು ನನಗೆ DM ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತೇಳಿ ಭಾಳ ಖುಷಿ ಆಗ್ತೈತಿ ನಿಮ್ಮ ಮೆಸೇಜ್ಗಳು ನೋಡೋಕೆ ಅಂದ್ರೂ ನೀವು 2 ವಿಡಿಯೋದಾಗ ಏನು ರೆಸ್ಪಾನ್ಸ್ ಮಾಡಿ ಕೊಟ್ಟಿದ್ದೀರಲ್ಲ ನಂಗೆ ಅಂದ್ರೆ ಕಮೆಂಟ್ಸ್ ಆಗಲಿ ನಮ್ಗೆ ಮೆಸೇಜ್ ಆಗಲಿ ನಂಗೆ ಪರ್ಸ್ನಲ್ಗೆ ಭಾಳ ಅಂದ್ರೆ ಭಾಳ ಚಲೋ ಅನ್ಸೈತೆ ನನಗೆ ಇನ್ನೂ ವಿಡಿಯೋ ಮಾಡ್ಬೇಕು ಅನ್ಸತೈತಿ ಆದ್ರೆ ಟೈಮ್ ಮತ್ತು ಕಂಟೆಂಟ ಏನು ಮಾಡಲಿ ಅನ್ನೋದು ನನಗೂ ಗೊತ್ತಾಗೋಲ್ತಾಗಿತ್ತು ಇದೊಂದು ಹಾಬಿ ಮೊದಲಿಂದನೂ ಮಾಡ್ಬೇಕಂತ ಅನ್ಸತ್ತಿತ್ತು ಈಗ ಚಾಲೂ ಮಾಡೀನಿ ನಿಮ್ಗೆ ಏನ್ರಿ ಚಲೋ ರೆಸ್ಪಾನ್ಸ್ ಕಮೆಂಟ್ಸ್ ಅಂದ್ರೆ ನಂಗೆ ನಂಗೆ DMದಾಗ ಹೇಳ್ರಿ ಈ ಚೇಂಜ್ ಮಾಡು ಆ ಚೇಂಜ್ ಮಾಡು ಹಂಗಿರಲಿ ಹಿಂಗಿರಲಿ ಅಂತೇಳಿ ನಂಗೆ ಭಾಳ ಮಜಾ ಬರ್ತೈತೆ ಹಂಗೆಲ್ಲ ನೋಡಿ ಮಾಡೋದ್ರೊಳಗೆ ಇಂಪ್ರೂವ್ ಮಾಡೋದ್ರೊಳಗೆ ಭಾಳ ಮಜಾ ಬರ್ತೈತೆ ಹೋಗ್ತಾವೆಲ್ಲ ನಂಗೆ ಭಾಳ ಕ್ರೇಜ್ ಐತಿ ಗಾಡಿ ಮ್ಯಾಗದು ಸದ್ಯಕ್ಕೆ ಇದ್ರ ಮ್ಯಾಗ ಭಾಳ ಖುಷಿ ಅದೇನ ಇದೊಂದು ಮ್ಯಾಗ ನನ್ನೊಂದು ಬುಲ್ ಐತಿ ನನ್ನ ಬುಲೆಟ್ ನಿಮ್ಗೆ ಗೊತ್ತಿರ್ಬೋದು ಫಸ್ಟ್ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಅದು ಅದ್ರ ಮ್ಯಾಗಂತೂ ಫುಲ್ ಪ್ರಾಣನ ಅಂದ್ರೆ ಡೈಲಿ ಹೊಡೆದು ಅದ್ರ ಮ್ಯಾಗಿನ ಕ್ರೇಜ್ ಹೋಗ್ತದೆ ಅಂತೇಳಿ ಈ ಗಾಡಿ ಯೂಸ್ ಮಾಡ್ತಾನೆ ಈ ಗಾಡಿ ಮ್ಯಾಗ ನನಗೆ ಗೊತ್ತಾಗ್ಬೇಕಾಗಿತ್ತು ಈ ಗಾಡಿ ಹೋಗ್ತೈತೆ ಇದು ಲಾಂಗ್ ಎಲ್ಲರೂ ಎಲ್ಲೆಲ್ಲೋ ಹೋಗ್ತಾರೋ ನಾ ಯಾಕೆ ಎಲ್ಲಿ ಹೋಗ್ಬಾರ್ದು ಅಂತೇಳಿ ನಾವೊಂದು ರೈಡ್ ಪ್ಲ್ಯಾನ್ ಮಾಡೀನಿ ಈ ಗಾಡಿ ಮ್ಯಾಗ ಸಕ್ಸಸ್ ಆಗ್ತೈತೆ ಅಂತ ಅನ್ಕೊಂಡೇನೆ ಆಲ್ಮೋಸ್ಟ್ ವಿಲ್ ಸಿ ಇದ್ರ ಕೆಪಾಸಿಟಿ ಏನೈತೆ 100cc ಒಳಗೆ ನಾ 60 ಹೋಗ್ತೇನೆ ಅಂದ್ರೆ ಇನ್ನ ಏನು ಬೇಕಾಗೈತಿ ಮಸ್ತ್ ನಂದು ಟೂರ್ಸ್ ಆಗ್ತಾವು ಅದ್ರಾಗು ಮತ್ತಿದ ಪೆಟ್ರೋಲು ರೇಟ್ ನೋಡಿದಿರಲ್ಲ ಈಗ ಅದ್ರೊಳಗೆ ನನ್ನ ಮೈಲೇಜ್ ಸಿಗ್ತೈತಿ ಅಂತ ಅನ್ಕೋತೀನಿ ಇದು ಈ ಗಾಡಿ ಒಂದು ಅರೌಂಡ್ ನಮಗೊಂದು 60 ಅಂತೂ ಕೊಡ್ತೈತಿ ಅದ ಪ್ಲಸ್ ಹೊಂಟೈತಿ ಗಾಡಿ ನಿಮಗೆ ವಿಂಡ್ ಬ್ಲಾಸ್ಟ್ ಅಂತೂ ಫುಲ್ ಬ್ಲಾಸ್ಟ್ ಆಗಿರಬೇಕು ವಾವ್ 90 ಈಗ ಜಸ್ಟ್ ಗಾಡಿ ಅದು ಪಾರ್ಕ್ ಮಾಡಿ ಬನ್ನಿ ನೀವು ನೋಡಿದ್ದೀರಿ ಇಲ್ಲಿ ಮಟ್ಟ ವಿಡಿಯೋ ನೋಡಿದಾರ ಅಂದ್ರೆ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಗೈಸ್ ಮತ್ತು ಹಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಕಮೆಂಟ್ ಮಾಡಿರಿ DM ನಂಗೆ ಡೈರೆಕ್ಟ್ ಮೆಸೇಜು ಮಾಡಿ ಹೇಳ್ರಿ ಹೆಂಗಾಗೈತೆ ಅಂತೇಳಿ ಅಂಥಪ್ಪರಿ ಏನು ಕಂಟೆಂಟ್ ಇದ್ದಿರಲಿಲ್ಲ ಈ ವಿಡಿಯೋ ಒಳಗೆ ಜಸ್ಟ್ ನಾ ಕೆಪಬಿಲಿಟಿ ಐತಿಲ್ಲ ಗಾಡಿದ ಮತ್ತು ನಂದು ಲಾಂಗ್ ರೈಡಿಗೆ ಹೋಗೋ ಮುಂದಿದ್ದ ಗಾಡಿ ಹೆಂಗೆ ಹೋಗ್ತೈತಿ ಅಂತೇಳಿ ಪ್ರಿಪ್ರೇಷನ್ ನೋಡತ್ತೀನಿ ಹೆಂಗೆ ಆಗ್ತೈತೆ ಅಂತೇಳಿ ಇಂತಿಂಥ ಚಲೋ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ನಾನು ಜಸ್ಟ್ ಸ್ಟಾರ್ಟಿಂಗೆ ನೀವೇನಾರು ಸಪೋರ್ಟ್ ಮಾಡಿರಿ ನಾ ಬೂಮ್ ಆಗ್ಬೋದು ಅಂತೇಳಿ ಅನ್ಕೊಂಡೇನಿ
ಹೋಪ್ ಫಾರ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಒನ್ಸ್ ಅಗೇನ್. ಸಬ್ಸ್ಕ್ರೈಬ್ ಮಾಡೋಗ್ರಿ. ಬಾಯ್.